ದಿನದ ಜರ್ನಿ ಅಯೋಧ್ಯ ಸ್ಟಾರ್ಟ್ ಆಯಿತು. ಬಟ್ ನಾವು ಇವತ್ತು ಅಯೋಧ್ಯೆಗೆ ಹೋಗ್ತಾ ಇಲ್ಲ, ಕಾಶಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಹೋಗ್ತಾ ಇರೋ ರೋಡಲ್ಲಿ ಅಯೋಧ್ಯಗಿಂತ ಕಾಶಿ 100 ಕಿಲೋಮೀಟರ್ಸ್ ಕಡಿಮೆ ತೋರಿಸ್ತಾ ಇದೆ. ಹಾಗಾಗಿ ಕಾಶಿಗೆ ಹೋಗಿ ಆಮೇಲೆ ಅಯೋಧ್ಯೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ನಾಗ್ಪುರ್ ಹೈವೇ. ಎಲ್ಲ ಲೈಟ್ಸ್ ನೋಡಿ, ಕೇಸರಿ ಬಿಳಿ ಹಸಿರು ಅಂತ ಹಾಕಿದ್ದಾರೆ, ಚೆನ್ನಾಗಿದೆ. ಇನ್ನೂ ಕೆಲವೊಂದು ಐಕಾನ್ಸ್ ಇತ್ತು, ಅಣ್ಣ ವಿಡಿಯೋ ಮಾಡೋ ಸತಿಗೆ ನಾವು ಕಾರ್ ಮೂವ್ ಆಯಿತು. ಇನ್ನೆಲ್ಲ ಕಡೆ ನಿಲ್ಸ್ಕೊಂಡು ಮಾಡಿದ್ರೆ ಹೊರಡೋದು ಲೇಟ್ ಆಗುತ್ತೆ. ರಾತ್ರಿ ಲೇಟಾಗಿ ತಲುಪಿದ ಕಾರಣ ಬೆಳಗ್ಗೆ ಯಾರಿಗೂ ಎಚ್ಚರನೇ ಆಗಿಲ್ಲ. ಸೊ ನಾನು 4 o'clock ಎದ್ದಿದ್ದೆ, ಬಟ್ ಅವರೆಲ್ಲ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ನಾನು ಸ್ವಲ್ಪ ರೆಸ್ಟ್ ಮಾಡಲಿ, 20 hours ಜರ್ನಿ ಮಾಡಿದ್ವಲ್ಲ ಅಂತ ಹೇಳಿ ಸುಮ್ಮನೆ ಆದೆ. ಸೊ ನಾವು ಹೊರಟಾಗಲೇ 5:30 ಆಗಿತ್ತು. ಇದು ಹೋಗ್ತಾ ಬೆಟ್ಟ ಮತ್ತು ಗೋಧಿನ ಭತ್ತನ, ಇದು ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಗೋಧಿ ಅಂತೀನಿ. ನಾವಿವಾಗ ಮಹಾರಾಷ್ಟ್ರ ದಾಟಿ ಮಧ್ಯಪ್ರದೇಶ್ಗೆ ಎಂಟ್ರ್ ಆಗ್ತೀವಿ. ಸೊ ನೋಡಿ, ಮೋಡ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಸೂರ್ಯ ಹುಟ್ಟೋದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾನು ಈ ಸೈಡ್ ಇದ್ದಿದ್ದು ನನಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಹೈವೇ ತುಂಬ ಚೆನ್ನಾಗಿದೆ. ಬಟ್ ಆಫ್ಟರ್ 100 ಕಿಲೋಮೀಟರ್ಸ್ ಆದಮೇಲೆ ರೋಡ್ಸ್ ತುಂಬ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಹಾಗೆಯೇ ಹೋಗ್ತಾ ಸ್ವಲ್ಪ ಕಾಶಿಯಲ್ಲಿ ಆನ್ಲೈನಲ್ಲೇ ಒಂದು ರೇಟ್ ತೋರಿಸುತ್ತೆ. ಫೋನ್ ಮಾಡಿ ಕೇಳಿದ್ರೆ ಒಂದು ರೇಟ್ ಹೇಳ್ತಾರೆ. ಸೊ ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ತುಂಬ. ಹಾಗೂ ಮಾಡಿದ್ದೀವಿ. 1800 ಪರ್ ಡೇ ಕೊಡ್ತೀವಿ 2 ಡೇಸ್ಗೆ. ಬಿಟ್ಟು ಬೇರೆ ಎಲ್ಲಾದರೂ ರೂಮ್ಸ್ ಕಡಿಮೆಗೆ ಸಿಗುತ್ತೆ, ಅಲ್ಲಿಗೆ ಹೋಗೋಣ. ಇಲ್ಲ ಅಲ್ಲೇ ಇನ್ನೊಂದು ದಿನ ಕಂಟಿನ್ಯೂ ಮಾಡೋಣ. ಸೊ 2 ಡೇಸ್ ಕಾಶಿಯಲ್ಲಿರ್ತೀವಿ ನಾವು. ಹಾಗೆಯೇ ಹೋಗ್ತಾ ನನಗೆ ಪೆಂಚ್ ನ್ಯಾಷನಲ್ ಪಾರ್ಕ್ ಸಿಗುತ್ತೆ, ಮಹಾರಾಷ್ಟ್ರದ್ದು. ಅಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಕಾಡಿನ ಮಧ್ಯದಲ್ಲಿ ಫ್ಲೈಓವರ್, ಇದೆಲ್ಲ ಇದು ನ್ಯಾಷನಲ್ ಪಾರ್ಕ್ ಪೆಂಚ್. ಇದು ಜಿಯೋನಿ ಕಾಡು ಅಂತ ಹೇಳ್ತಾರಲ್ಲ, ಅದು ಜಂಗಲ್ ಬುಕ್ಕಲ್ಲಿ ಜಿಯೋನಿ ಕಾಡಲ್ಲಿ ಮೋಗ್ಲಿ ಇದ್ದ ಅಂತ ಹೇಳೋದು ಒಂದು ಕಥೆ. ಬ್ಯಾರಿಯರ್ ಸೌಂಡ್ ಅಂದರೆ ಇಲ್ಲಿ ಗಾಡಿಗಳು ಓಡಾಡುವಂಥ ಸೌಂಡ್ಗಳು ಪ್ರಾಣಿಗಳಿಗೆ ಕೇಳಿಸಬಾರ್ದು ಅಂತೇಳಿ ಈ ಥರ ಸುಮಾರು ಕಿಲೋಮೀಟರ್ ಗಟ್ಟಲೆ ಈ ಥರ ಬ್ಯಾರಿಯರ್ ಆಗಿದೆ. ಕೂಡ ಬ್ಯಾರಿಯರ್ನ ಹಾಕಿದ್ದಾರೆ, ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ. ಇದು ಮಹಾರಾಷ್ಟ್ರನೇ ಇದ್ದೀವಿ. ಮಹಾರಾಷ್ಟ್ರ ಆದ ನಂತರ ನಾವು ಮಧ್ಯಪ್ರದೇಶ್ ಆದ ನಂತರ ಉತ್ತರ ಪ್ರದೇಶ್. ಸೊ ನಿನ್ನೆಯಿಂದ ನಾವು ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ್ಗೆ ಬಂದಿದ್ದೀವಿ. ವಾರಣಾಸಿ ಇಲ್ಲಿ ಒಂದು ಅಂತ ಹೇಳಿದ್ರೆ ರೋಡ್ ಚೆನ್ನಾಗಿದೆ. ಮಧ್ಯಪ್ರದೇಶ ರೋಡಲ್ಲಿ ಈ ಹಸುಗಳು ತುಂಬ ಡೇಂಜರು. ಅಲ್ಲಲ್ಲೂ ರೋಡ್ಗಳು ತುಂಬ ಹಸುಗಳಿರುತ್ತೆ. ಸಡನ್ನಾಗಿ ಓಡಿ ಬಂದ್ಬಿಡುತ್ತೆ. ಬ್ರೇಕ್ ಹಾಕೋಕ್ಕೆ ಭಯ ಆಗುತ್ತೆ. ನಾವು ಹೋಗೋವಾಗಂತೂ ಒಂದು 3-4 ಹಸುಗಳು ಹೀಗೆ ಗಾಡಿಗಳು ಬಿದ್ದು ಸತ್ತು ಹೋಗಿದ್ವಿ ರೋಡಲ್ಲಿ. ಆದರೆ ಅವರಿಗೂ ಸಡನ್ನಾಗಿ ಬಂದಾಗ ಏನು ಮಾಡೋಕ್ಕಾಗಲ್ಲ, ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತಲ್ಲ. ಸೊ ಅವರಾದರೂ ಏನು ಮಾಡ್ತಾರೆ, ಸಡನ್ನಾಗಿ ಬಂದಾಗ ನಮ್ಮ ಕಾರಿಗೂ ಕೂಡ 3 times ಹೀಗೇ ಹಸು ಸಡನ್ನಾಗಿ ಎಲ್ಲ ನಿಂತ್ಕೊಂಡಿರ್ತವೆ. ಸಡನ್ನಾಗಿ ಕಾರು ಓಡಿ ಬಂದುಬಿಡುತ್ತೆ. ಸೊ ನಮಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಣ್ಣ ಹೇಗೋ 2-3 ಸತಿ ಕಂಟ್ರೋಲ್ ಮಾಡ್ದ. ಒಂದು ಸತಿ ಅಂತೂ ತುಂಬಾ ಭಯ ಆಗೋಯಿತು, ನಾವು ಎಲ್ಲಿಗೆ ಹೋಗಿ ಡಿವೈಡರ್ ಗುದ್ಬಿಡ್ತೀವೋ ಅಂತ. ಅಷ್ಟು 2 ಹಸು ಒಟ್ಟಿಗೆ ಓಡಿ ಬಂದುಬಿಡ್ತು. ಸೊ ಹಾಗೆಯೇ ರೋಡಲ್ಲಿ ತುಂಬ ಹಸುಗಳಿರುತ್ತೆ. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ಹಾಗೆ ಹೋಗ್ತಾ ಇದ್ದರೆ ಅಟ್ಲೀಸ್ಟ್ ಕಾಣಿಸುತ್ತೆ. ಕತ್ತಲೆ ಹೊತ್ತು ಕೆಲವೊಂದು ಸತಿ ಗೊತ್ತೇ ಆಗಲ್ಲ. ಹೈವೇ ಎಲ್ಲ ಆಲ್ಮೋಸ್ಟ್ 80-90 ಸ್ಪೀಡಲ್ಲಿ ಇರುತ್ತೆ. ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ತುಂಬಾ ಹಸುಗಳಿದೆ. ಅಂದರೆ ಈ ಎತ್ತುಗಳು, ಗಂಡು ಬಸ್ತಿರೋ ಗಂಡು ಕರುಗಳೆಲ್ಲ ಬಿಟ್ಬಿಡ್ತಾರೆ, ಸಾಕೋದೇ ಇಲ್ಲ. ಯಾರು ಓನರ್ಸು ಕೇಳೋದಿಲ್ಲ ಅನಿಸುತ್ತೆ. ಅಲ್ಲೆಲ್ಲ ತುಂಬ ಹಸುಗಳು ಮೇಯ್ತಾ ಇರುತ್ತೆ. ಅಲ್ಲಿ ಡಿವೈಡರ್ ಹತ್ರ ಅಂತೂ ಕಣಗಿಲೆ ಗಿಡ ಮತ್ತು ಸುಮಾರು ಹೂಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ವಾಕಿಂಗ್ ಹೋಗೋರೆಲ್ಲ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಕಟ್ಟಿ ಮಾರೋದಕ್ಕೆ ಏನಕ್ಕೋ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಯಾರೋ ಮಯ್ಯಾರ ಅಂತ ಹೇಳಿ ಒಂದು ಊರಿದೆಯಂತೆ, ದೇವಿದು. ಅಲ್ಲಿ ದುರ್ಗಾದೇವಿ ಇದ್ದಾರೆ. ಶಾರದಾ ವಿಲಾಸ್ ಅಂತ ಬಂತು. ಅಲ್ಲಿಗೆ ವಾಕೇಬಲ್ ಅಂದರೆ ನಡ್ಕೊಂಡು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಜನಗಳು. ಅದು ಒಂದು ದೇವಿಯ ಒಂದು ಫ್ಲ್ಯಾಗನ್ನು ಇಟ್ಕೊಂಡು ತುಂಬ ಜನ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಊರ ಹೆಸರು ಮಯ್ಯಾರ ಅಂತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ.
ತುಂಬ ಜನ ಹೋಗ್ತಾ ಇದ್ದಾರೆ. ಹಾಗೆಯೇ ಈಗ ನವರಾತ್ರಿ ಅಲ್ವಾ, ಸೊ ಅಲ್ಲಲ್ಲಿ ನಾವು ಗಣಪತಿಯನ್ನು ಹೇಗೆ ಬೀದಿ ಬೀದಿಗೆ ಕೂರಿಸ್ತಾರೆ, ಹಾಗೆಯೇ ಇವರು ಇಲ್ಲಿ ದೇವಿಯನ್ನು ಕೂರಿಸ್ತಾರೆ. ಅಂದರೆ ಸುಮಾರು 7-8 ಕೈ ಇರುವಂಥ ದೇವಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ವೀಡಿಯೋ ಅಂದ್ಕೊಂಡು ಬಂದೆ. ನೋಡಿ, ಈ ಥರ ಪಾದಯಾತ್ರೆ ತುಂಬ ಜನ ಹೋಗ್ತಾ ಇದ್ದಾರೆ. ಪಾದಯಾತ್ರೆ ನಡ್ಕೊಂಡು ಹೋಗ್ತಾರೆ. ಹಾಗೆಯೇ ನನಗೆ ತುಂಬ ಹಸಿವಾಗಿತ್ತು. ಬೆಳಗ್ಗೆ ಏನೋ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ದೆ. ಮಧ್ಯಾಹ್ನಕ್ಕೆ ಯಾವುದೋ ಡಾಬಾದ ಹತ್ರ ನಿಲ್ಲಿಸುತ್ತೆ. ಇಲ್ಲಿ ಡಾಬಾಗಳು ಕೂಡ ಚೆನ್ನಾಗಿರೋದಿಲ್ಲ, ಸೊ ಹಾಗಾಗಿ ನೋಡಿಕೊಂಡು ನಿಲ್ಲಿಸ್ಬೇಕಾಗತ್ತೆ. ನಾವು ತುಂಬ ಹುಡುಕಿ ಇದು ಯಾವುದೋ ಒಂಚೂರು ಡಾಬಾ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಇಲ್ಲಿ ಹೋದ್ವಿ. ಈ ಡಾಬಾಗಳಲ್ಲಿ ಕುಡಿಯೋದು ಚೆನ್ನಾಗಿರಲ್ಲ, ಡಾಬಾಗಳು ಕ್ಲೀನ್ ಇರೋಲ್ಲ. ಸೊ ಅಂದರೆ ಈ ಟ್ರಕ್ ಡ್ರೈವರ್ಸ್ಗೆಲ್ಲ ಅದೇ ಗತಿ, ತುಂಬ ಜನ ಹೋಗ್ತಾರೆ ಅಂಥ ಡಾಬಾಗಳಿಗೆ, ಬಟ್ ನಮಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಹುಡುಕಿ ಇಲ್ಲಿ ಒಂದು ಡಾಬಾದಲ್ಲಿ ಆಲೂ ಪರೋಟ ಮತ್ತು ಒಂಚೂರು ಟೀ ಕುಡಿದು ಹೋಟ್ಲು ಅಲ್ಲೇ ಸುಮಾರು 1 hour ಲೇಟ್ ಆಗೋಯಿತು. ಹಾಗೆಯೇ ಬರ್ತಾ ಇಲ್ಲೊಂದು ಬೆಟ್ಟದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತು. ಹಾಗೆಯೇ ಸ್ವಲ್ಪ ನಿಲ್ಲಿಸಿ ವೀಡಿಯೋಸು ಫೋಟೋಸ್ ತಗೊಳ್ಳೋಣ ಅಂತ ತಗೊತಾ ಇದ್ದೀವಿ. ಇದು ನನ್ನ ಮಗಳು ನೋಡಿ, ಅವಳು ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾಳೆ ಎಲ್ಲದಕ್ಕೂ. ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ರಿಲ್ಯಾಕ್ಸ್ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಸಂಜೆ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಅಲ್ಲೆಲ್ಲ ನೋಡಿ ಕೆರೆನ ನದಿನ ಏನೋ ಗೊತ್ತಿಲ್ಲ, ಅದು ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಈ ವ್ಯೂ. ತುಂಬ ಜನ ಕಾರ್ನ ನಿಲ್ಲಿಸಿ ಬೈಕ್ನ ನಿಲ್ಲಿಸಿ ಎಲ್ಲ ಫೋಟೋಸ್ ತಗೊತಾ ಇದ್ರು. ಸೊ ನಾವು ತಗೊತಾ ಇದ್ದೀವಿ. ನಮ್ಮಣ್ಣ ಬಿಗ್ ಬಿಲಿಯನ್ ಡೇಸ್ ಇತ್ತಲ್ಲ, ಹಾಗಾಗಿ ಗೋಪ್ರೋದಲ್ಲಿ ಅವ್ನು ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಈ ಫೋಟೋಸಲ್ಲಿ ಬಂದಿಲ್ಲ. ನನ್ನ ಹಸ್ಬೆಂಡ್ಗೆ ಫೋಟೋಸ್ ಅಂದರೆ ವ್ಲಾಗಲ್ಲೆಲ್ಲ ನನ್ನೆಲ್ಲ ಹಾಕಬೇಡ ಅಂತ ಹೇಳ್ತಾರೆ ಅವರು. ಆದರೂ ಒಂದು ಕಡೆ ಹಾಕಿದ್ದೀನಿ, ಹಾಕಬೇಡ ಅಂತ ಹೇಳಿದ್ರು. ಇದು ಅಮ್ಮ, ಹಾಗೆ ನನ್ನ ಮಗಳು. ಅವನು ವೀಡಿಯೋ ತೆಗೆಯೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ಗೋಪ್ರೋದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ವೀಡಿಯೋ ಬರುತ್ತದು. ಅದ್ರದ್ದು ಆ್ಯಪೆಲ್ಲ ಇದೆಯಂತೆ, ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆ ವೀಡಿಯೋಸ್ ಡೈರೆಕ್ಟಾಗಿ ಮೊಬೈಲಿಗೆ ಬರುತ್ತೆ. ವೀಡಿಯೋ ಎಡಿಟರ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಲವೊಂದಿಷ್ಟು ಫೋಟೋಸ್ ಸೀನರಿ ಜೊತೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಖುಷಿಯಾಗಿ ಹೋಗುತ್ತೆ ಅಲ್ಲಿ. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಅಷ್ಟು ತನಕ ಜರ್ನಿ ಮಾಡಿ ಸುಸ್ತಾಗಿ ಹೋಗಿತ್ತು ಎಲ್ರಿಗೂ. ಸೊ ಒಂದು ಸತಿ ರಿಲ್ಯಾಕ್ಸ್ ಆಯಿತು. ಎಷ್ಟು ಚೆನ್ನಾಗಿದೆ ಅಮ್ಮ ಸೀನರಿ, ಸೂಪರಾಗಿದೆ ಅಂತ ಹೇಳ್ತಾ ಇದ್ಲು ಅವಳು. ಹಾಗೆಯೇ ಕೆಲವೊಂದಿಷ್ಟು ಫೋಟೋಸ್ ತೆಕ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ವಾರಣಾಸಿಗೆ ಹೊರಟ್ವಿ. ಈ ವಾರಣಾಸಿ ಅಂತ ಬನಾರಸ್, ವಾರಣಾಸಿ, ಕಾಶಿ ಎಲ್ಲ ಒಂದೇ. ನಮಗಂತೂ 6:30 ಆಲ್ಮೋಸ್ಟ್ ನಾವು ಟೋಲ್ ರೀಚ್ ಆಗಿ 6:30ಗೆ ಟೋಲ್ ರೀಚ್ ಆದ್ವಿ. ಡಾಫಿ ಟೋಲ್ ಅಂತ ಹೇಳಿ. ಅಲ್ಲಿಂದ ನಮ್ಮದು ರೂಮ್ ಡೆಸ್ಟಿನೇಷನ್ ಇದ್ದಿದ್ದು 12 ಕಿಲೋಮೀಟರ್ಸ್. ನಾವು 6:30ಗೆ ಶುರು ಮಾಡಿದ್ದು. ರೂಮಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 8:30 ಆಗೋಯಿತು. ತುಂಬ ಕಂಜೆಸ್ಟೆಡ್ ಪ್ಲೇಸು. ಜನಗಳು ಕಾರು ತುಂಬಾ ಬೋರ್ಡ್ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಹಾಕೋದ್ರಿಂದ ಎಲ್ಲೋ ಹೋಗುತ್ತೆ. ಅಲ್ಲಿ ರೂಮ್ ಗೊತ್ತಿದ್ದಾರೆ ಯಾರು ಹೇಳ್ತಾ ಇದ್ರು, ಗೂಗಲ್ ಮ್ಯಾಪ್ ಆಗಿ ನದಿ ಚಲೆಗ ಪೂಜ್ಗೆ ಜಾನ ಕರು ಅಂತ ಹೇಳಿ. ಗೂಗಲ್ ಮ್ಯಾಪ್ ಇಲ್ಲಿ ನಡೆಯೋದಿಲ್ಲ, ನೋಡ್ಕೊಂಡು ಏನಾದರೂ ಕೇಳ್ಕೊಂಡು ಕಡೆಗೆ ರೂಮ್ನವರೇ ನೀವೇ ಬನ್ನಿ, ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಪಾಪ ಅವರೇ ಬಂದು ಕರ್ಕೊಂಡು ಹೋದರು. ಸುಮಾರು ಒಂದು 6:30ಇಂದ 8:30 ಆಯಿತು. ಇವತ್ತು ಬೆಳಗ್ಗೆ ಲಿಂಗ ಸ್ಪರ್ಶ ಮಾಡೋಣ ಅಂತ ನೋಡಿದ್ವಿ, ಬಟ್ ಅದು ಆನ್ಲೈನಲ್ಲೇ ಬುಕ್ ಮಾಡಬೇಕಂತೆ. ಇಲ್ಲ ಅಲ್ಲಿ ಯಾರಾದರೂ ಪೂಜೆ ಮಾಡೋರ ಹತ್ರ ಒಂಚೂರು ಕಾಂಟ್ಯಾಕ್ಟ್ಸ್ ತೊಗೊಂಡು ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟರೆ ಅವರು ಮಾಡಿಸ್ತಾರಂತೆ. ಸೊ ಹಾಗಾಗಿ ಇವತ್ತು ಆಗಲ್ಲ, ನಾಳೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಒಂದು 5ಗೆ ಎದ್ದು ಇವಾಗ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವತ್ತಿನ ವ್ಲಾಗನ್ನು ಕೂಡ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ವೆಲ್ಕಮ್ ಟು ಕಾಶಿ.